ಒಂದು ವರ್ಷದ ಕೆಳಗೆ ಬಂದವರು ಯಾರು ಅವ್ರ ಸಂಬಂಧಿಕರನ್ನ ಕಾರಣಕ್ಕೆ ಪ್ರಧಾನವಾದ ಸ್ಥಾನ ಕೊಟ್ಟು ಅವರಿಗೆ ಟ್ರಸ್ಟಲ್ಲಿ ಸೇರಿಸ್ಕೊಂಡಿದ್ದಾರೆ. ಈ ಮೊದಲಿನಿಂದ ಕೆಲಸ ಮಾಡಿದ ಭಕ್ತರನ್ನು ಕಡೆಗಣನೆ ಮಾಡಲಾಗಿದೆ. ಆಮೇಲೆ ಕರ್ನಾಟಕದವರಿಗೆ ಕಡೆಗಣನೆ ಮಾಡಿ ಕೇವಲ ತೆಲಂಗಾಣಕ್ಕೆ ಆ ಕಡೆ ಇದ್ದವರಿಗೆ ಹೆಚ್ಚಿಗೆ ಪ್ರಾಶಸ್ತ್ಯ ಕೊಟ್ಟಿದ್ರಿ ಟ್ರಸ್ಟಲ್ಲಿ. ಈ ಥರದ್ದೆಲ್ಲ ಆರೋಪಗಳದವ್ರಿ. ಆ ಥರ ಏನಿಲ್ಲ ಸರ್. ಇಲ್ಲ, ಅವರು ಟ್ರಸ್ಟದ ಬಗ್ಗೆ ಹೇಳಬೇಕಾದ್ರೆ ಪ್ರಧಾನ ಆರೋಪ ಇರೋದೇ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಅವ್ರ ಸಂಬಂಧಿಕರು. ನೇರವಾಗಿ ಆರೋಪನೇ ಇದು, ನೇರ ಆರೋಪ. ತಮ್ಮ ರಕ್ತ ಸಂಬಂಧಿ ತಮ್ಮ ಮಗ ಅನ್ನೋ ಕಾರಣಕ್ಕೆ ಅವ್ರನ್ನ ತಂದು ಇಲ್ಲಿ ಕೂಡಿಸ್ಕೊಂಡಿದ್ದಾರೆ. ಮತ್ತು ಅವರು ಸುದೀರ್ಘವಾಗಿ ಟ್ರಸ್ಟ್ನಲ್ಲಿ ಅಥವಾ ಮಠಕ್ಕೆ ಸೇವೆ ಮಾಡಿದವ್ರನ್ನ ಕಡೆಗಣಿಸಲಾಗಿದೆ. ಯಾರು ಈ ಥರದ ಪ್ರಶ್ನೆಗಳು ಮಾಡ್ತಾರೋ ಅವ್ರನ್ನ ಗುಡ್ಡದ ಮೇಲೆ ಬರಲಾರ್ದಂಗೆ ಕೆಳಗೆ ಕೊಟ್ಟು ಕಳಿಸ್ತಾರೆ. ಈ ಥರದ್ದೆಲ್ಲ ಆರೋಪಗಳು ಕೇಳಿ ಬರ್ತಾ ಇರೋದು. ಪ್ರಧಾನವಾಗಿ ಅಲ್ಲಿ ಇದ್ದ ಆರೋಪಗಳು ಈ ರೀತಿ ಇದೆ. ಆಮೇಲೆ ಕರ್ನಾಟಕದ ಭಕ್ತರನ್ನು ಕಡೆಗಣಿಸ್ತಾ ಯಾಕೆ ಇವರು ಕೇವಲ ಆ ಕಡೆ ಭಕ್ತರಿಗೆ ಹೆಚ್ಚಿಗೆ ಅವಕಾಶ ಕೊಡ್ತಾರೆ? ಇಲ್ಲಿ ಅಮ್ಮನವರು ಈ ಭಾಗದಲ್ಲಿದ್ದರು, ನಮ್ಮ ಭಾಗಕ್ಕೆ ಧಾರ್ಮಿಕ ಕ್ಷೇತ್ರವಾಗಿ ಮಾಡಿದರು, ನಮ್ಮ ನೆಲನ ಪಾವನ ಮಾಡಿದರು. ಅವ್ರು ತಿರುಗಾಡಿದ ನೆಲದ ಕಾರಣಕ್ಕೆ ನಮ್ಮ ಪುಣ್ಯ ಇತ್ತು, ಅವ್ರು ಬಂದರು ಇಲ್ಲಿ. ಆದರೆ ನಮಗೆ ಅಲ್ಲಿ ಅವಕಾಶ ಕೊಡುತ್ತಾ ಇಲ್ಲ. ಅಮ್ಮನ ದರ್ಶನಕ್ಕೂ ಅವಕಾಶ ಸಿಗಲ್ಲ ನಮಗೆ. ಅದೇ ತೆಲಂಗಾಣದವ್ರು ಬಂದರೆ ಬಾಗಿಲು ತೆರೀತಾರೆ, ನಾವು ಹೋದರೆ ನಮ್ಗೆ ಹೊರಗಿನಿಂದ ನಡೀರಿ ಅಂತ ದಬ್ತಾರೆ. ಈ ರೀತಿ ಎಲ್ಲ ಆರೋಪಗಳು ಇಲ್ಲಿರೋದು. ಅದೇನಿಲ್ಲ ಸರ್, ಇಲ್ಲೆಲ್ಲ ಎಲ್ಲ ಬಂದ ಭಕ್ತರಿಗೆ ಒಂದು ದರ್ಶನಕ್ಕೆ ಅವಕಾಶವಿದೆ. ನಾನೇ ಬಂದಿನ ಒಂದು ದಿನ ದರ್ಶನಕ್ಕೆ, ಯಾರೋ VIP ಬಂದರು ತೆಲಂಗಾಣ, ಅವರಿಂದ ಬೇರೆ ಒಂದು ಕಾರ್ ಬಂತು. VIP ಹೋದ್ಮೇಲೆ ಅವ್ರು ದರ್ಶನ ಕೊಟ್ಟರು. ನಾವು ಬಂದ ಮೇಲೆ ಹೊರಗಿನಿಂದ ದರ್ಶನ ಮಾಡ್ಕೊಂಡು ಹೋಗಂತ ಅಂದರು. ಯಾಕ್ರಿ ಅವರು ನಾವು ಮನುಷ್ಯರಲ್ಲ ಅಂತಂದ್ರೆ, ಇಲ್ಲ ಅದು VIP ದರ್ಶನಕ್ಕೆ ಅಷ್ಟೇ, ಒಳಗೆ ಇಲ್ಲಿಗೆ ಹೊರಗಿನಿಂದ ನಮಸ್ಕಾರ ಮಾಡಿ ಹೋಗ್ಬೇಕಂತಂದ್ರು. ಏನಾದ್ರು ರೂಲ್ಸ್? ದ್ವಾರ ಬಾಗಿಲ ಹತ್ತಿರ ಎಲ್ಲರಿಗೂ ದರ್ಶನಕ್ಕೆ ಅವಕಾಶ. ನಮ್ಗೆ ಯಾಕೆ ಹೊರ ಬಿಟ್ಟಿಲ್ಲ? ನಾವು ಕರ್ನಾಟಕದಲ್ಲ, ತೆಲಂಗಾಣದವ್ರಿಗೆ ಅಷ್ಟೇ ಒಳಗ, ನಮ್ಗೆ ಹೊರಗ. ಕರ್ನಾಟಕ ಆಂಧ್ರ ಅನ್ನೋ ಭಾವನೆ ಏನಿಲ್ಲಮ್ಮ, ಎಲ್ಲರೂ ಒಂದೇ ಸಮಾನ. ಸ್ವಾಮೀಜಿ ಅವರೇ, ನೋಡ್ತಾರ, ಆ ಭಾವನೆ ಬರಿಬೇಡದು. ಎಲ್ಲರಿಗೂ ಅವಕಾಶ. ನಿಮ್ಮ ಪೂಜಾರಿ ಏಕವಚನದಲ್ಲಿ ಮಾತಾಡ್ಯಾರ ಅವತ್ತ. ನೀವಿದ್ರೆ ನಿಮ್ ಬಳಿ ಬಂದು ಎಲ್ಲರಿಗೂ ಸಮಾನ ಅವಕಾಶಗಳು ಅಂತ ನಾ ಗಪ್ಪಿದ್ದೀನಿ. ಸ್ವಲ್ಪ ಹೆಚ್ಚಿಗೆ ಅವರು ಸೇವೆ ಮಾಡ್ತಾರೆ. ಸೇವೆ ಮಾಡೋರ್ಗೆ ದರ್ಶನ ಕೊಡಿಸ್ಬೇಕಾಗ್ತದೆ ಅದಮ್ಮ, ಅಷ್ಟೇ. ಹೆಚ್ಚು ಸೇವೆ ಮಾಡೋರಿಗೆ ಸ್ವಲ್ಪ ಮೊದಲು ಅವಕಾಶ ಕೊಡ್ತಾರೆ. ಎಲ್ಲೇನ ಹಂಗೆ ಇರ್ತದ. ಏನೋ ತಿರುಪತಿದಾಗ ಮಾಡಂಗಿಲ್ಲ. ಈಗ ಕೂಡ ನಿಮ್ಮ ಪ್ರಕಾರ ಸೇವೆ ಮಾಡಿದವರಿಗೆ ದರ್ಶನ, ಸೇವೆ ಮಾಡಲಾರ್ದವರಿಗೆ ದರ್ಶನ ಅದೆಲ್ಲ ಸರಿಸಮಾನ ಎಲ್ಲರಿಗೂ ಕೊಡ್ತಾರ. ಎಲ್ಲರಿಗೂ ಕೊಡ್ತಾರೆ. ಸಾಕ್ಷಿ ಹೇಳ್ತಾ ಇದಾರಲ್ಲ ಆ ವಿಚಾರ. ಇಲ್ಲಿ ಆಕ್ಚುಲಿ ಏನಂದ್ರೆ ಸಮಾನ ಅನ್ನೋದು ಅದು ಬೇರೆ ವಿಷಯ. ಅಮ್ಮನ ದರ್ಶನಕ್ಕಂತ ಬಂದ್ರೆ ನಮ್ಗೆ ದರ್ಶನದ ಭಾಗ್ಯ ಇಲ್ವಲ್ಲ ಇಲ್ಲಿ ಅನ್ನೋದು ಪ್ರಶ್ನೆ, ಮೂಲ ಪ್ರಶ್ನೆ.